ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಯು ಐ ಪಿಕ್ಚರ್ ನೋಡ್ಕೊಂಡ್ ಬಂದೇನ್ರಿ ನಿನ್ನೆ ನಾನು ಅದರದ ರಿವ್ಯೂ ಅಂತೂ ನನಗೆ ಸತ್ರು ಕೊಡಕ್ಕೆ ಬರಂಗಿಲ್ರಿ ಅಂದ್ರೆ ನಾವು ಪ್ರೊಫೆಷನಲ್ ರಿವ್ಯೂ ಕೊಡೋರಲ್ಲ ಯಾವ್ದಾರ ಒಂದು ಅಪರೂಪದ ನಾವು ಸಿನಿಮಾ ನೋಡಿದಾಗ ಅದ್ರ ಬಗ್ಗೆ ಏನಾರ ಅನ್ಸಿದ್ರೆ ಅದಟ್ಟು ವಿಡಿಯೋ ಮಾಡಿ ಹಾಕಿರ್ತೀವಿ ನಾವು ಮತ್ತೆ ನಿನ್ನೆ ನಾವು ಪಿಕ್ಚರ್ ನೋಡ್ಕೊಂಡ್ ಬಂದೀವಿ ಅದು ಬಹು ನಿರೀಕ್ಷಿತ ಚಿತ್ರ ಬಹಳಷ್ಟು ದೊಡ್ಡ ಎಕ್ಸ್ಪೆಕ್ಟೇಷನ್ ಇತ್ತು ಆ ಸಿನಿಮಾ ನೋಡ್ಬೇಕು ಯಾಕಂದ್ರೆ ಉಪೇಂದ್ರ ಸರ್ ಸಿನಿಮಾ ನಿರ್ದೇಶನ ಮಾಡೋದು ಅಪರೂಪದಾಗ ಅಪರೂಪ ಅಂತದ್ರಾಗ ಯು ಐ ಸಿನಿಮಾ 2.5 ವರ್ಷ ಅವರು ಅದನ್ನ ಚಿತ್ರೀಕರಣಕ್ಕೆ ಸಮಯ ತಗೊಂಡಾರೆ ದೊಡ್ಡ ಬಜೆಟ್ ಸಿನಿಮಾ ಅದರದೊಂದು ಸಾಕಷ್ಟು ದೊಡ್ಡ ನಿರೀಕ್ಷೆ ಇತ್ತು ಸಿನಿಮಾ ಹೆಂಗಿರ್ತೈತಿ ಯಾವ ವಿಷಯದ ಬಗ್ಗೆ ಅವ್ರು ಹೇಳಾಕತ್ತಾರೆ ಯಾಕಂದ್ರೆ ಸಿನಿಮಾದ ಬಗ್ಗೆ ಅವ್ರು ಏನೂ ಅದನ್ನ ಬಿಟ್ಟು ಕೊಟ್ಟಿದ್ದಿಲ್ಲ ಅವರು ಯಾವುದೇ ಒಂದು ಸಂದರ್ಶನದಾಗ ಸಿನಿಮಾದ ಕತೆ ಪತೆ ಏನೂ ಬಿಟ್ಟಾಗ ಕೊಟ್ಟಿದ್ದಿಲ್ಲ ಆಮೇಲೆ ಸಿನಿಮಾ ನೋಡ್ರಿ ಅದ್ರ ನಿಮಗೆ ಮಜಾ ಬರ್ತೈತೆ ಅನ್ನುವಂಥದ್ದು ಹೇಳಿದ್ರು ಮತ್ತು ನಾವು ಅದನ್ನ ನೋಡ್ಬೇಕಂತೇಳಿ ಪಿಕ್ಚರ್ ನೋಡಕತ್ತ ಹೋದ್ರಿ ನಿನ್ನೆ ಅದಕ್ಕೆ ಹೋಗಾಕ ಕುಂದ್ರಾನೇ ಅದ್ರಾಗ ಅವೆಲ್ಲ ಅಡ್ವರ್ಟೈಸ್ ಎಲ್ಲ ಬಂದು ಬರಾನೇ ಒಂದು ದೊಡ್ಡದು ಬಂದ್ಬಿಡ್ತಾರಪ್ಪ ಒಂದು ಹೆಸರು ಅಕ್ಷರದಾಗ ನೀವು ಶಾಣೆ ಸುಳಿ ಮಕ್ಕಳಿದ್ರೆ ಯಾವ್ದು ಹೋರಿ ದೊಡ್ಡ ಸುಳಿ ಮಕ್ಕಳಿದ್ರೆ ಪಿಕ್ಚರ್ ನೋಡ್ರಿ ಅಂತ ಅಂದ್ರೆ ಸುಮ್ಮನೆ ಮಜಾಕದೆ ಈ ಥರ ಇರಲಿಲ್ಲ ಅಂದ್ರೆ ನೀವು ಬುದ್ಧಿವಂತರಾಗಿದ್ದರೆ ಈಗಲೇ ಈ ಚಿತ್ರಮಂದಿರದಿಂದ ಹೊರಗೆ ಹೋರಿ ಮತ್ತು ದಡ್ರಿದ್ರೆ ಈ ಸಿನಿಮಾ ನೋಡ್ರಿ ಅಂತೇಳಿ ಕೆಲ ದಿನಗಳ ಹಿಂದೆ ಅಂದ್ರೆ ಕೆಲ ವರ್ಷಗಳ ಹಿಂದೆ ಇದಾ ಉಪೇಂದ್ರ ಸರ ನೀವು ಬುದ್ಧಿವಂತರಿಗೆ ಮಾತ್ರ ಈ ಸಿನಿಮಾ ಅಂತ ಹೇಳಿದ್ರು ಅದಾ ಬುದ್ಧಿವಂತರು ಇವತ್ತು ದಡ್ಡರಾಗಿ ಈ ಸಿನಿಮಾ ನೋಡಿದ್ರು ಎಂತ ಮಜಾ ಏನು ಸುದ್ದಿ ಇಲ್ಲ ಒಂಥರ ವಿಚಿತ್ರ ರೀ ಪಿಕ್ಚರ್ದ ರಿವ್ಯೂ ಕೊಡಕ್ಕೆ ಬರಂಗಿಲ್ಲ ನೀವು ಬೇರೆ ಪಿಕ್ಚರ್ದೆಲ್ಲ ರಿವ್ಯೂ ಕೊಡ್ಬೋದು ಆದ್ರೆ ಯು ಐ ಸಿನಿಮಾದ ರಿವ್ಯೂ ಕೊಡ್ಬೇಕಂದ್ರೆ ಭಾಳ ಕಷ್ಟ ಆಗತ್ತೆ ಅದು ಪಿಕ್ಚರೇ ಅಲ್ರಿ ಅದ ಯು ಐ ಅನ್ನೋಂಥದ್ದು ಪಿಕ್ಚರೇ ಅಲ್ಲ ಬೇರೆ ಎಲ್ಲ ಪಿಕ್ಚರ್ ಇರ್ತಾವ ಪಿಕ್ಚರ್ದಾಗ ಇದು ಪಿಕ್ಚರೇ ಅಲ್ಲಿದು ಯಾಕೆ ಪಿಕ್ಚರ್ ಅಲ್ಲಪ್ಪ ಅಂದ್ರೆ ನಿಮ್ಮದು ಕತಿನೇ ಇದೆ ಅದೇ ಹಂಗ ನಾವು ಪಿಕ್ಚರ್ ಅಂತ ಹೇಳಿದ್ರೆ ತಪ್ಪಾಕೈತಿ ಇದು ಈಗ ನಡಿಲಾಕತ್ತಲ್ರಿ ಏನು ಸಿಚುವೇಶನ್ ಅದಕ್ಕೆ ಸ್ಪಷ್ಟವಾಗಿ ಅದನ್ನ ಕನ್ನಡ ಹಿಡ್ದಂಗೆ ಆಗ್ಬಿಟ್ಟೈತೆ ಪಿಕ್ಚರ್ ಭಾಳ ಚಂದ್ರಿ ಏನು ಕತಿ ಹೇಳಿದ್ರು ಉಪಯೋಗ ಇಲ್ಲ ಅದು ಕತಿ ನಿಮಗೆ ಹೇಳಕ್ಕೂ ಬರಂಗಿಲ್ಲ ಅವ್ನು ಕೆಟ್ಟ ಆಡ್ತಾರೆ ಪಿಕ್ಚರ್ ರೀ ಆಡ್ತಾರೆ ಹೆಂಗಂದ್ರೆ ಒಂದಕ್ಕಿಂತ ಒಂದು ಕನ್ಫ್ಯೂಷನ್ ಮಂದಿಗೆ ತೆಲಿಗೆ ಕೆಲಸ ಕೊಡ್ತಾರೆ ಇವರು ಭಾಳ ಚಂದ ಡೈಲಾಗ್ಗಳು ಅದಾವು ಮತ್ತು ಒಂದೊಂದು ಸೀನ್ ಟು ಇನ್ನೊಂದು ಸೀನಿಗೆ ಜಂಪ್ ಆಗೋದು ಏನು ಅವನು ಸಿನಿಮಾ ನೋಡಿ ಬಂದಾದ್ಮೇಲೂ ನೀವು ಅದನ್ನ ವಿಚಾರ ಮಾಡ್ಬೇಕು ಯಾಕಂದ್ರೆ ಎಷ್ಟು ಮಜಾ ನೋಡ್ರಿ ಸ್ಟಾರ್ಟಿಂಗ್ ಟೈಟಲ್ ಕಾರ್ಡ್ ಅದೇನು ಬೀಳ್ತಿರ್ತೈತಲ್ಲ ಅವಾಗೇ ಅವರೆಲ್ಲ ಅದು ಬ್ರೈನ್ದು ಎಲ್ಲ ತೋರಿಸ್ಯಾರ ಪಿಕ್ಚರ್ಗಳು ಬ್ಯಾಕ್ಗ್ರೌಂಡ್ ಆದ್ರೆ ಪೂರ್ತಿ ತಲೆ ಖರ್ಚು ಮಾಡಿ ಸಿನಿಮಾ ನೋಡುವಂಥದ್ದು ಐತೆ ಅಂತೇಳಿ ಅವರು ಒಂದು ಅದರ ಮುಖಾಂತರ ಹೇಳುವಂಥದ್ದು ಆಗೈತಿ ಕತಿ ನೋಡ್ರಿ ಹೇಳಿನಲ್ರಿ ಕತಿ ಹೇಳಿದ್ರೆ ಉಪಯೋಗ ಇಲ್ಲ ಯಾಕಂದ್ರೆ ನಾವು ಪಿಕ್ಚರ್ ನೋಡ್ಕೊಂಡ್ ಬರ್ಬೇಕು ಆದ್ರೆ ನಮ್ಗೆ ಕತಿನೂ ಹೇಳಕ್ ಬರಂಗಿಲ್ಲ ಯಾಕಂದ್ರೆ ಭಾಳ ಕ್ಯಾಟ ತೀರಾ ಆಡ್ತಾರ ಇದ್ರಪ್ಪ ಅದನ್ನ ಹೆಂಗೆ ಹೇಳಕ್ ಆಕೈತಿ ಆದ್ರೆ ನನಗೇನು ಅನ್ನಿಸ್ತು ಅನ್ನುವಂಥದ್ದು ನಾನು ಅಷ್ಟಾಟ ಸಂಕ್ಷಿಪ್ತವಾಗಿ ಹೇಳವ್ರಿಪ್ಪ ಭಾಳ ಪೂರ್ತಿ ನಾವು ಹೇಳ್ಬೇಕಂದ್ರೆ ಮತ್ತೆ ಒಂದು 20 ಸಲ ಪಿಕ್ಚರ್ ನೋಡ್ಕೊಂಡ್ ಬರ್ಬೇಕದ ಆದ್ರೆ ಈ ಸಿನಿಮಾದಾಗ ಹೇಳ್ದಂಥ ಏನು ಕತಿಗಳದಾವು ಅದು ಏನು ಕತಿ ಐತಿ ಮತ್ತು ಅದರ ಒಳಗೆ ಇರುವಂಥ ಸಂಭಾಷಣೆ ಭಾಳ ಅಂದ್ರೆ ಭಾಳ ಆಳವಾಗಿ ಅರ್ಥ ಇರುವಂಥದ್ದು ಐತ್ರಿ ಸುಮ್ಮನೆ ಅದು ನಾರ್ಮಲ್ ಮನುಷ್ಯಾಗ ಈ ಥರದ್ದು ವಿಚಾರ ಬರುವಂಥದ್ದು ಅಲ್ಲದ ಇಂಥ ತಲೆ ಇದ್ದವ್ರಿಗೆ ಮಾತ್ರ ಈ ಥರದ ವಿಚಾರ ಬರ್ತೈತಿ ಈಗ ಸಿಚುವೇಶನ್ದಾಗ ನೋಡ್ರಿ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಇಡೀ ಪ್ರಕೃತಿನ ಸತ್ಯಾನಾಶ ಮಾಡಿ ಅದನ್ನು ಸುಡುಗಾಡ ಮಾಡಿಬಿಟ್ಟಾರ್ರಿ ಅಂದ್ರೆ ಈ ಪಿಕ್ಚರ್ದಾಗ ಹೇಳುವಂಥದ್ದು ಏನಂದ್ರೆ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಇಡೀ ಪ್ರಕೃತಿನ ಅತ್ಯಾಚಾರ ಮಾಡಿಬಿಟ್ಟಾನ್ರಿ ಅಂದ್ರೆ ಅದೇ ಥರ ಆಗಿಬಿಟ್ಟೈತಿ ಸಿಕ್ಕಲ್ಲಿ ಮರಗಳನ್ನು ಕಡಿಯೋದು ಎಲ್ಲಾನು ಸತ್ಯಾನಾಶ ಮಾಡಿಬಿಟ್ಟಾನ ಮನುಷ್ಯ ಅದಕ್ಕೆ ಪ್ರಕೃತಿ ಅದು ಏನದು ಇದು ಆಗ್ಬಿಟ್ಟೈತ್ರಿ ಏನು ಪೂರ್ತಿ ಅತ್ಯಾಚಾರ ಆಗೈತೆ ಅನ್ನೋ ಥರದ್ದು ಭಾಳ ಚಂದ ತೋರ್ಸ್ಯಾರಿ ಕೆಲವೊಂದಿಷ್ಟು ಡೈಲಾಗ್ಗಳು ಭಾಳ ಅರ್ಥ ಇರುವಂಥದ್ದು ಐತ್ರಿ ನೋಡ್ರಿ ಅವೆಲ್ಲ ಡೈಲಾಗ್ಗಳು ಒಂದು ಡೈಲಾಗ್ ಬರ್ತದೆ ಸಿನಿಮಾದಾಗ ಹಣ್ಣು ಕಚ್ಚೋ ಮುಂಚೆ ಹೆಣ್ಣು ಬಿಚ್ಚೋ ಮುಂಚೆ ಅದಕ್ಕೆ ಭಾಳ ವ್ಯಾಲ್ಯೂ ನಾವು ಮಕ್ಕಳಿಗೆ ಕಾಮ ತಪ್ಪು ಅಂತ ಹೇಳ್ತೀವಿ ಅದ ಕಾಮದಿಂದ ನಾವು ಮಕ್ಕಳನ್ನ ಹುಡ್ಸೀವಿ ಅನ್ನೋ ಥರದ ಸಿನಿಮಾದಾಗ ಡೈಲಾಗ್ಗಳು ಬರ್ತಾವೆ ಮತ್ತು ಇನ್ನೊಂದು ಭಾಳ ನನಗೆ ಭಾಳ ಇಷ್ಟ ಆದಂಥದ್ದು ಒಂದು ಡೈಲಾಗ್ ಏನಪ್ಪ ಅಂದ್ರೆ ಧರ್ಮದಿಂದ ಜಾತಿದಿಂದ ಮೇಲು ಕೀಳು ಅದರಲ್ಲಿಂದ ಜಗಳ ಸಂಘರ್ಷ ಈ ಥರದ್ದೆಲ್ಲ ಈ ಧರ್ಮಗಳ ಬಗ್ಗೆ ಜಾತಿಗಳ ಬಗ್ಗೆ ಈಗಿನ ಪ್ರೆಸೆಂಟ್ ನಮ್ಮ ಈ ರಾಜಕೀಯ ವ್ಯಕ್ತಿಗಳು ಏನೇನು ಮಾಡಾಕತ್ತಾರ ನಾವೇನು ಮಾಡಾಕತ್ತೀವಿ ನಮ್ಮ ತಲೆಯಲ್ಲಿ ಹೊಂಟೈತಿ ನಾವು ಏನು ಮಾಡ್ಬೇಕು ಅದನ್ನು ಬಿಟ್ಟು ಬೇರೆ ಕಡೆ ನಾವು ಬೆನ್ನು ಹತ್ತೀವಿ ಎಲ್ಲರೂ ಮನುಷ್ಯ ಬರೀ ಮೊಬೈಲ್ದಾಗ ಬಿಜಿ ಆಗ್ಬಿಟ್ಟಾನ ಮತ್ತು ಇನ್ನೊಂದು ಭಾಳ ಕೆಟ್ಟ ಡೈಲಾಗ್ ಐತೆ ಪಿಕ್ಚರ್ದಾಗ ಏನಪ್ಪ ಅಂದ್ರೆ ಮನುಷ್ಯ ಒಂದು ವಾರ ಊಟ ಇಲ್ದ ಬದುಕತಾನ ಆದ್ರೆ ತಲೆಗೆ ಒಂದು ನಿಮಿಷ ಊಟ ಇಲ್ಲ ಅಂದ್ರೆ ಬದುಕಂಗಿಲ್ಲ ಅಂದ್ರೆ ತಲೆ ಊಟ ಅಂದ್ರೆ ಏನ್ರಿ ಮನುಷ್ಯ ತನಗೆ ಬಿಟ್ಟಿದ್ದು ತನಗೆ ಏನು ಬೇಕಾದ್ರೆ ಬ್ಯಾಡಾಗಿದ್ದು
ಅದ್ರ ಕಡೆ ಇಂಟ್ರೆಸ್ಟ್ ಕೊಡ್ತಾನೆ ಮನುಷ್ಯ. ತನಗೆ ಏನು ಬೇಕಾದ್ರೆ ಅದನ್ನ ವಿಚಾರ ಮಾಡಂಗಿಲ್ಲ ಮನುಷ್ಯ. ದೊಡ್ಡ ದೊಡ್ಡ ಹೀರೋಗಳ ಜೀವನದಾಗ ಏನಲ್ಲತೈತಿ, ದೊಡ್ಡ ದೊಡ್ಡ ಈ ರಾಜಕೀಯ ವ್ಯಕ್ತಿದ ಒಳಗೆ ಏನೇನು ಅಲ್ಲತೈತಿ, ತನಗೆ ಸಂಬಂಧ ಇಲ್ಲ, ಸೂತ್ರ ಒಟ್ಟು ಅದ್ರಾಗ ಬಿಜಿ ಆಲತ್ತಾನ ಮನುಷ್ಯ. ತಂದು ಏನು ಮಾಡ್ಬೇಕು ಅದನ್ನ ಬಿಟ್ಟು ಈ ಥರದೆಲ್ಲ ಎಳೆ 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 ನಾವು ಭಾಳ ಡೀಪ್ ಐತಿ ಪಿಕ್ಚರ್. ಇದನ್ನು ನೀವು ನೋಡ್ಕೊಂಬರ್ಬೇಕು, ಇದನ್ನು ಪಿಕ್ಚರ್ ನೀವು ನೋಡ್ಬೇಕು. ನೋಡ್ದಂದ್ರೆ ಮನುಷ್ಯ ಒಂದು ಚೂರೇ ಬದಲಾಗ್ತಾನೆ. ಯಾಕಂದ್ರೆ ಸಿನಿಮಾ ಅನ್ನುವಂಥದ್ದು ನೋಡ್ರಿ, ಸಿನಿಮಾದಿಂದನೂ ಸಾಕಷ್ಟು ಜನ ಬದಲಾಗ್ಯಾರ, ಇಲ್ಲ ಅಂತ ನಾನು ಹೇಳಂಗಿಲ್ಲ. ಸಿನಿಮಾದಿಂದ ಬದಲಾಗುವಂಥದ್ದು ಇರುತ್ತೆ. ಅದಕ್ಕೆ ಅದೊಂದು ಸಿನಿಮಾ ಅನ್ನುವಂಥದ್ದು ಅದೊಂದು ಅವರಿಗೊಂದು ಪ್ಲಾಟ್ಫಾರ್ಮ್. ಅದರ ಮುಖಾಂತರ ಅವರು ಆ ಒಂದು ತಮ್ಮ ಒಳಗಿರುವಂಥ ಕಥೆಗಳನ್ನು ಸಿನಿಮಾ ಮೂಲಕ ಹೊರಗೆ ಹಾಕಿರ್ತಾರೆ. ಸಿನಿಮಾ ನೋಡಿ ಮಂದಿ ಅವನು ಇದು ಏನು ಅರ್ಥ ಆಕೈತಿ ಪಿಕ್ಚರ್, ಅವ್ನು ನನಗೆ ತಲೆ ಏನೂ ಅರ್ಥನೇ ಆಗಿಲ್ಲ ಅನ್ನುವಂಥದ್ದು ಹೇಳುವಂಥ ಮಂದಿ ಭಾಳ. ಯಾಕಂದ್ರೆ ಸ್ವಲ್ಪ ಅರ್ಥ ಆಗೋದು ಕಷ್ಟ ಐತಿ. ಆದ್ರೆ ನಿಧಾನವಾಗಿ ನಾವು ಒಂದಕ್ಕೊಂದು ಸೀನಿನ ಬಗ್ಗೆ ನಾವು ವಿಚಾರ ಹೋದಂಗೆ ನಮಗೆ ಅರ್ಥ ಆಗ್ಲಕ್ಕೆ ಚಲೋ ಆಗ್ತೈತ್ರಿ. ಈ ಸೀನ್ ಇದ್ರ ಬಗ್ಗೆ ಹೇಳ್ಯಾರ, ಈ ಡೈಲಾಗ್ ಇದೆ, ಓಕೆ. ಸಾಕಷ್ಟು ಸ್ವಲ್ಪ ವಿಡಂಬನಾತ್ಮಕವಾದ ಡೈಲಾಗ್ಗಳು ಅದಾವ ಸಿನಿಮಾದಾಗ. ಕೆಲವೊಂದಿಷ್ಟು ಸೀನ್ಗಳು ಆ ರೀತಿ ಅವರು ತೋರಿಸ್ಯಾರ, ಭಾಳ ಅಂದ್ರೆ ಭಾಳ. ಅದರೊಳಗೆ ಒಂದು 3 ಪಾತ್ರದಲ್ಲಿ ಉಪೇಂದ್ರ ಸರ್ ಅದಾರ, ಇದ್ರಾಗ ರವಿಶಂಕರ್ ಅವರು ಅದಾರ, ಸಾಧು ಕೋಕಿಲ್ ಅವರು ಅದಾರ, ಮತ್ತು ಗುರು ಪ್ರಸಾದ್ ಅವರು ಅದಾರ. ಎಲ್ಲ ಪಾತ್ರಗಳಕ್ಕೂ ಒಂದೊಂದು ಭಾಳ ಅರ್ಥ ಐತ್ರ. ಸುಮ್ಕೆ ಆ ಪಾತ್ರಗಳು ಇಲ್ಲ ಅದ್ರಾಗ. ಎಲ್ಲಾನು ಭಾಳ ಚಂದ ಐತಿ. ಅದಕ್ಕೆ ನೀವು ಪ್ರತಿಯೊಬ್ಬರು ಈ ಸಿನಿಮಾನ ನೋಡ್ಕೊಂಬರ್ರಿ. ಭಾಳ ಒಳ್ಳೆ ಕಥೆನ ಈ ಸಿನಿಮಾದಾಗ ಹೇಳ್ಯಾರ. ಈಗೇನು ಪ್ರಸ್ತುತ ನಡೆದೈತಲ್ರಿ, ಅದಕ್ಕೆ ಒಂದು ಕನ್ನಡಿ ಹಿಡಿಯೋ ಹಾಗೆ ಈ ಒಂದು ಸಿನಿಮಾ ಐತಿ. ಈ ಯುವ ಸಿನಿಮಾ ಗೆಲ್ಲಬೇಕಂದ್ರೆ ನಾವೆಲ್ಲ ಸಿನಿಮಾನ ನೋಡ್ಬೇಕು. ಉಪೇಂದ್ರ ಸರ್ ಇನ್ನೂ ಸಾಕಷ್ಟು ಸಿನಿಮಾಗಳನ್ನು ಮಾಡಬೇಕು. ಈಗೇನೋ ಅವ್ರು ಟೈಮ್ ತೊಗೊಂಡು ಪಿಕ್ಚರ್ ಮಾಡತ್ತಾರ, ಆದರೆ ಇನ್ನೊಂದು ಸ್ವಲ್ಪ ಇನ್ನೊಂದು 10-20 ಪಿಕ್ಚರ್ಗಳನ್ನು ಮಾಡ್ಬೇಕು. ಯಾಕಂದ್ರೆ ಇನ್ನೂ ನಮ್ಮ ಉಪೇಂದ್ರ ಸರ್ ವಿಶ್ವಾದ್ಯಂತ ಗೊತ್ತಾಗಬೇಕು ಅವ್ರು ಏನು ಅದಾರ ಅಂತೇಳಿ, ಅವ್ರದ್ದು ಟ್ಯಾಲೆಂಟ್ ಏನು, ಅವ್ರ ರೈಟಿಂಗ್ ಸ್ಕಿಲ್ ಏನು ಅಂತೇಳಿ ದೊಡ್ಡ ಮಟ್ಟಿಗೆ ಗೊತ್ತು. ಈಗ ಆಲ್ರೆಡಿ ದೊಡ್ಡ ಮಟ್ಟಿಗೆ ಅದಾರ ಅವರು, ಇನ್ನೂ ದೊಡ್ಡ ಮಟ್ಟಿಗೆ ಹೋಗಲಿ ಅಂತೇಳಿ ನಾವು ಆಶಿಸ್ತೀವಿ ರೀ. ಒಳ್ಳೆ ಕತೆ, ಒಳ್ಳೆ ಸಿನಿಮಾ, ಪ್ರತಿಯೊಬ್ಬರು ನೋಡ್ರಿ. ಕನ್ನಡ ಸಿನಿಮಾ ನಮಗೆ ಖುಷಿ ಐತಿ, ಕನ್ನಡದಾಗ ಇಂಥ ಒಂದು ಸಿನಿಮಾ ಐತಿ, ಮತ್ತು ಕನ್ನಡದಾಗ ಇಂಥ ಒಬ್ಬರು ಡೈರೆಕ್ಟರ್ ಅದಾರ ಅನ್ನೋಕೆ ನಮಗೊಂದು ಹೆಮ್ಮೆ ಆಕೈತಿ. ಪ್ರತಿಯೊಬ್ಬರು ಸಿನಿಮಾನ ನೋಡ್ರಿ. ನಿಮಗೆ ಸಿನಿಮಾ ನೋಡಿದಾಗ ನಿಮಗೆ ಏನು ಅನ್ನಿಸ್ತು, ನಿಮಗೆ ಯಾವ ಸೀನ್, ನಿಮಗೆ ಯಾವ ಡೈಲಾಗ್ ನಿಮಗೆ ಇಷ್ಟ ಆಗೈತೆ ಅನ್ನುವಂಥದ್ದು ಹೇಳ್ರಿ. ನಾನು ನೋಡ್ಕೊಂಬಂದಿನಿ, ನನಗೆ ಸಿನಿಮಾ ಇಷ್ಟ ಆಗೈತಿ. ಸಾಧ್ಯ ಆದರೆ ಇನ್ನೂ 1 ಅಥವಾ 2 ಸತಿ ಸಿನಿಮಾ ನೋಡ್ಕೊಂಬರ್ತೀನಿ ರೀ. ಧನ್ಯವಾದಗಳು. ಇದು ರಿವ್ಯೂ ಅಂತ ತಿಳ್ಕೊಬೇಡ್ರಿ, ನಮಗೆ ರಿವ್ಯೂ ಹೇಳಕ್ಕೆ ಬರೋಂಗಿಲ್ಲ. ನಾವು ಮಾತಾಡೋ ಬರೋದಾಗ ಏನರ ಹೆಚ್ಚು ಕಮ್ಮಿ ಆದ್ರೆ ದಯವಿಟ್ಟು ಹೊಟ್ಟೆಗೆ ಹಾಕೋರಿ. ನಮಗೆ ಅನ್ಸಿದ್ದನ್ನು ನಾವು ಹೇಳಿವ್ರಿ. ಈ ಸಿನಿಮಾ ಬಗ್ಗೆ ಏನೋ ಒಂದು 2 ಮಾತಾಡ್ಬೇಕಂತೇಳಿ 2-4 ಮಾತಾಡ್ಬಿಟ್ಟಿನಿ. ಏನರ ಹೆಚ್ಚು ಕಮ್ಮಿ ಆದ್ರೆ ಹೊಟ್ಟೆ ಹಾಕೋರಿ, ಸಿನಿಮಾ ನೋಡ್ಕೊಂಬರ್ರಿ. ನಿಮಗೆ ಏನು ಇಷ್ಟ ಆಗೈತೆ ಮತ್ತು ಕಮೆಂಟ್ ಹಾಕೋದು ಮರಿಬೇಡ್ರಿ. ನಮಸ್ಕಾರ ರೀ.